ನಮಸ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ. ಇವತ್ತೊಂದು ವಿಶೇಷವಾದ ಐತಿಹಾಸಿಕ ಸ್ಥಳದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಮ್ಮ ಭಾಗದಲ್ಲಿ ಅಂದರೆ ಹಂಪಿಯಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿ ನಮಗೆ ಅಂಜನಾದ್ರಿಯ ಪರ್ವತ ಕಂಡುಬರುತ್ತದೆ. ಇದು ಮೂಲತಃ ನಮ್ಮ ಹನುಮನ ಜನ್ಮಸ್ಥಳ ಎಂದು ನಾವು ನಂಬಿದ್ದೇವೆ ಮತ್ತು ಇತಿಹಾಸದ ಪುರಾಣಗಳಲ್ಲಿ ಈ ಬಗ್ಗೆ ಬಹಳಷ್ಟು ರೀತಿಯ ವಿಶೇಷವಾದ ಅನಿಸಿಕೆಗಳನ್ನು ನಾವು ಕಾಣಬಹುದು. ಈ ಒಂದು ದೇವಾಲಯದ ಬಗ್ಗೆ ಅಥವಾ ಈ ಒಂದು ಪರ್ವತದ ಬಗ್ಗೆ ಸಾಧ್ಯವಾದಷ್ಟು ಮಾಹಿತಿಯನ್ನು ನೀಡಲು ಪ್ರಯತ್ನಿಸುತ್ತೇನೆ. ಊರಿನಿಂದ ಸುಮಾರು 58 ಕಿಲೋಮೀಟರ್ ದೂರದಲ್ಲಿ ನಮಗೆ ಈ ಒಂದು ಅಂಜನಾದ್ರಿ ಪರ್ವತ ಕಂಡುಬರುತ್ತದೆ. ಸೊ ಇಲ್ಲಿ ಈ ಸ್ಥಳಕ್ಕೆ ನಾವು ಸರಿಯಾಗಿ 11:30 ಹೊತ್ತಿಗೆ ತಲುಪಿದ್ದು, ಅಲ್ಲಿಂದ ಆಂಜನೇಯನ ಒಂದು ದರ್ಶನ ಪಡೆಯಲು ಸುಮಾರು 550ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಏರಿ ನಮ್ಮ ಹನುಮನ ಒಂದು ದರ್ಶನವನ್ನು ಪಡೆಯಬಹುದಾಗಿದೆ. ಸೊ ಅದರಿಂದ ಇಲ್ಲಿರುವಂತಹ ಸುತ್ತಲಿನ ವಾತಾವರಣಗಳನ್ನು ರಮಣೀಯ ಮನಮೋಹಕವಾದ ದೃಶ್ಯಗಳನ್ನು ನೋಡುತ್ತಾ ಮತ್ತು ಇಲ್ಲಿ ಅನೇಕ ರೀತಿಯ ಪ್ರವಾಸಿಗರು ಅಂತರ್ರಾಜ್ಯಗಳಿಂದ ಮತ್ತು ವಿದೇಶಗಳಿಂದಲೂ ಸಹ ಪ್ರತಿನಿತ್ಯ ಇಲ್ಲಿ ಬಂದು ಆಂಜನೇಯನ ಒಂದು ದರ್ಶನವನ್ನು ಪಡೆದುಕೊಂಡು ಪ್ರತಿನಿತ್ಯ ತೆರಳುತ್ತಾರೆ. ಸೊ ಈ ದಿನದಿಂದ ಅಂದರೆ ಶನಿವಾರದಂದು ಬಹಳಷ್ಟು ರೀತಿಯ ಜನಸಂಖ್ಯೆಯಲ್ಲಿ ಕೂಡಿರ್ತಾರೆ. ಅನೇಕ ಭಕ್ತರು, ಪ್ರತಿಯೊಬ್ಬ ಭಕ್ತರೂ ಸಹ ಮೆಟ್ಟಲನ್ನೇರಲು ಸಿದ್ಧರಾಗಿಯೇ ಬಂದಿರುತ್ತಾರೆ. ಸೊ ಯಾವುದೇ ರೀತಿಯ ಆಯಾಸವಿಲ್ಲದೆ ಸರಾಗವಾಗಿ ಖುಷಿಯಿಂದ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಂಬ ಒಂದು ನಾಮವನ್ನು ಸ್ಮರಿಸುತ್ತಾ ಸುಲಭವಾಗಿ ನಾವುಗಳು ಬೆಟ್ಟವನ್ನು ಏರುತ್ತಿದ್ದೆವು. ಇಲ್ಲಿ ಸುತ್ತಲಿನ ವಾತಾವರಣವನ್ನು ನೋಡಲು ಬಹಳಷ್ಟು ರೀತಿಯ ಆಕರ್ಷಕವಾಗಿತ್ತು. ಯಾವುದೇ ರೀತಿಯ ಆಯಾಸವಾಗದೆ ನಿರಾಸೆಯಾಗಿ ಪರ್ವತವನ್ನು ಮೆಟ್ಟಿಲಿನ ಮೇಲೆ ಪಾದವನ್ನು ಇಡುತ್ತಾ ಹೊರಟೆವು. ಕಿರಿಯರಿಂದ ಹಿರಿಯರವರೆಗೂ ಸಹ ಪ್ರತಿಯೊಬ್ಬರೂ ಸಹ ಸುಲಭವಾಗಿ ಈ ಪರ್ವತದ ಮೆಟ್ಟಿಲುಗಳನ್ನೇರಬಹುದು. ಆಂಜನೇಯ ಸ್ವಾಮಿಯ ಒಂದು ದರ್ಶನವನ್ನು ಪಡೆದುಕೊಳ್ಳಬಹುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ರೀತಿಯ ಅಭಿವೃದ್ಧಿಯೂ ಸಹ ಮಾಡಿದ್ದಾರೆ. ಪ್ರತಿಯೊಬ್ಬರ ಬಾಯಲ್ಲಿಯೂ ಸಹ ಜೈ ಶ್ರೀರಾಮ್ ಎಂಬ ಒಂದು ಘೋಷಣೆಯೊಂದಿಗೆ ನಾವು ಪರ್ವತವನ್ನು ಏರುತ್ತಿದ್ದೆವು. ರಾಮಾಯಣವು ಕೇವಲ ಪೌರಾಣಿಕ ಗ್ರಂಥವಲ್ಲ, ಇದು ನಮ್ಮ ಇತಿಹಾಸ ಮತ್ತು ಆ ಎಲ್ಲ ಘಟನೆಗಳಿಗೆ ಸಾಕ್ಷಿಯಾದ ಹಲವಾರು
ಯಾಕಂದರೆ ಇದು ಹನುಮಂತನನ್ನು ಭೇಟಿಯಾದ ಸ್ಥಳವಾಗಿದೆ ಮತ್ತು ವಾನರ ರಾಜ ಸುಗ್ರೀವ ತನ್ನ ರಾಜ್ಯವನ್ನು ಮರಳಿ ಗೆಲ್ಲಲು ಸಹಾಯ ಮಾಡಿದ ಸ್ಥಳವಾಗಿದೆ. ಸಾವಿರಾರು ಭಕ್ತರೊಂದಿಗೆ ನಾವು ಸಹ ಸರದಿ ಸಾರಲ್ಲಿ ನಿಂತು ಶ್ರೀ ಹನುಮನ ಒಂದು ದರ್ಶನವನ್ನು ಪಡೆದೆವು. ಈ ಒಂದು ದರ್ಶನದಿಂದ ನಾವು ಪುನೀತರಾದೆವು. ಸಾಧ್ಯವಾದರೆ ಪ್ರತಿಯೊಬ್ಬರೂ ಸಹ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಬೇಕು. ಯಾಕಂದರೆ ಅನ್ಯ ರಾಜ್ಯಗಳಿಂದ ಮತ್ತು ವಿದೇಶಗಳಿಂದಲೂ ಸಹ ಸಾವಿರಾರು ಭಕ್ತರು ಇಲ್ಲಿ ಪ್ರತಿನಿತ್ಯ ಬಂದು ಹೋಗುತ್ತಿದ್ದಾರೆ. ನಾವು ನಮ್ಮ ಕರುನಾಡಲ್ಲಿ ಈ ಸ್ಥಳ ಇರುವುದು ನಮ್ಮ ಪುಣ್ಯ ಎಂದು ನಾವು ಭಾವಿಸಲೇಬೇಕಾಗುತ್ತದೆ. ಏಕೆಂದರೆ ಹನುಮನ ಒಂದು ಹುಟ್ಟು ನಮ್ಮ ಕರ್ನಾಟಕ ರಾಜ್ಯ ಹಂಪಿ, ಅದರಲ್ಲಿ ಅಂಜನಾದ್ರಿ ಎಂಬುದು ನಮ್ಮ ಹೆಮ್ಮೆಯ ಸಂಗತಿ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಉದ್ಘಾಟನೆ ಕೆಲವೇ ದಿನಗಳ ದೂರದಲ್ಲಿದೆ. ಪ್ರತಿಯೊಬ್ಬ ಭಕ್ತನ ಉತ್ಸಾಹ ಮಟ್ಟ ಉನ್ನತ ಮಟ್ಟಕ್ಕೆ ಹೋಗುತ್ತಿದೆ. ಹಾಗೆಯೇ ನಮ್ಮ ಅಂಜನಾದ್ರಿಯ ಹನುಮನ ಒಂದು ಭಕ್ತರು ಮತ್ತಷ್ಟು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸ್ಥಳಕ್ಕೆ ಪ್ರತಿನಿತ್ಯವೂ ಸಹ ಭೇಟಿ ನೀಡುತ್ತಿದ್ದಾರೆ. ಸಾಧ್ಯವಾದರೆ ನೀವು ಸಹ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ. ಸದಾ ನಿಮ್ಮ ಸಪೋರ್ಟ್ ಹೀಗೆ ಇರಬೇಕೆಂದೇಳು ನನ್ನ ಬೇಡಿಕೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಸ್ನೇಹಿತರೆ. ನಮಸ್ಕಾರ.